ಇನ್ನು ಪ್ರೀತಿಸಿ ಮೋಸ ಮಾಡಿದಾನೆ ಅಂತ ಹೇಳಿ ಯುವಕನ ಮೇಲೆ ಯುವತಿ ಆರೋಪಿಸಿ ಮದುವೆ ಮನೆಗೆ ಹೋಗಿ ಅಲ್ಲೇ ರಂಪಾಟ ಮಾಡಿರುವಂತಹ ಘಟನೆ ಚಿಕ್ಕಮಗಳೂರಿನ ಕಲ್ಯಾಣ ಮಂಟಪದಲ್ಲಿ ಯುವತಿ ಧರಣಿ ಕೂಡ ಮಾಡಿದ್ರು. ಕಲ್ಯಾಣ ಮಂಟಪದಿಂದ ವಧುವರರ ಕುಟುಂಬದವರು ತೆರಳಿದ್ದಾರೆ. ಆದರೆ ವಧುವರರು ತೆರಳಿದ ಮೇಲೂ ಕೂಡ ಆ ಯುವತಿ ಕಲ್ಯಾಣ ಮಂಟಪದಲ್ಲೇ ಇದ್ದಾರೆ. ಎಲ್ಲರೂ ಹೋದ ಬಳಿಕವೂ ಕೂಡ ಹೋರಾಟ ಮಾಡ್ತೀನಿ ಅಂತ ಅಲ್ಲೇ ಇದ್ದಾರೆ ಯುವತಿ. 10 ವರ್ಷ ಪ್ರೀತಿಸಿ ಹುಡುಗ ವಂಚಿಸಿದ್ದಾನೆ ಅನ್ನೋದು ಯುವತಿ ಮಾಡ್ತಿರುವಂತಹ ಆರೋಪ. ಶರತ್ ಎಂಬಾತನ ವಿರುದ್ಧ ಯುವತಿ ಗಂಭೀರ ಆರೋಪ ಮಾಡಿದ್ದಾರೆ. ಮುಹೂರ್ತದ ವೇಳೆ ಮಂಟಪಕ್ಕೆ ನುಗ್ಗಿ ಯುವತಿ ಆಕ್ರೋಶವನ್ನ ಹೊರಹಾಕಿರೋದು. ಮದುವೆ ಆಗೋಯ್ತು ಅವ್ರು ಬರೋಷ್ಟರಲ್ಲಿ. ಅಲ್ಲೇ ಇದ್ದು ಹೋರಾಟ ಮಾಡ್ತೀನಿ, ನನಗೆ ನ್ಯಾಯ ಸಿಗೋವರೆಗೂ ಕೂಡ ಹೋರಾಟ ಮಾಡ್ತೀನಿ ಅಂತಿದ್ದಾರೆ ಯುವತಿ. ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. 1 ರೂಪಾಯಿ ದುಡ್ಡು ಬೇಕಾಗಿಲ್ಲ. ರೆಡಿ ಆಯ್ತಾರೆ. ಇವತ್ತು ಜನಗಳಿಗೆ ತಲುಪಬೇಕು. ಈ ಸಮಾಜದಲ್ಲಿ ತರ ಆಗ್ತಿರೋ ಅನ್ಯಾಯ ಗೊತ್ತಾಗಬೇಕು. ಎಂಟರ್ಟೈನ್ಮೆಂಟ್ ಅಲ್ಲ ಜೀವನ ಇದು. ಹೆಣ್ಮಕ್ಳ ಪ್ರಶ್ನೆ ಇದು. ತಾಳಿ ಕಟ್ಟಿದ ತಕ್ಷಣ ಆಗೋಗ್ಬಿಡಲ್ಲ. ತಪ್ಪಿಟ್ಕೊಂಡು ಹೆಂಗ್ ಮಾಡ್ದ? ಕೈ ಹಿಡ್ಕೊಂಡೆಲ್ಲ ಎಳೆದಾಡಿದ್ದಾರೆ ಸರ್ ಇವರು. ಅವ್ರ ತಾಯಿ ಮತ್ತವರೆಲ್ಲ ನನ್ನ ಸಮಾಧಾನಕ್ಕೆ ಬಂದು ಕೂತ್ಕೊಳ್ಳೆ ಅಲ್ಲಿ ಅಷ್ಟೇ. ತಾಳಿ ಕಟ್ಟಾಗಿ ಯಾಕಮ್ಮ ಕೊಡ್ತಾ ಇದ್ಯಾ? ತಪ್ಪದು ಏನಕ್ಕೆ ಕೊಡ್ತಾ ಇದ್ಯಾ? ಏನ್ ಮಾಡ್ತೀಯಾ? ದುಡ್ಡು 85,000 ಕಟ್ಟಿದ್ಯಾ. ನಾಚಿಕೆ ಇಲ್ಲ ಅವಳೆ. ನಡಿಯಾಚೆ. ಬಾರ್ ಕೌನ್ಸಿಲಿಗೆ ನಾನು ಜಡ್ಜಿಗೆ ಆಗ್ತಾ ಇದ್ದೀನಿ. ತೋರಿಸ್ರಿ ಇವಳು ಮುಖನ. ತೋರಿಸ್ರಿ ಇವಳು ಮುಖನ. ತೋರಿಸಿ ಇವಳು ಮುಖನ. 85,000 ದುಡ್ಡು ಕೇಳಿದಾಳೆ. ಫ್ರಾಡ್ ಇಡಿಯಟ್. ಗೆಟ್ ಲಾಸ್ಟ್. ಏಯ್ ನಡಿಯಾಚೆ. ಯಾವಳೆ ಕಿತ್ತಾದವಳೆ? ತೆಗ್ದ ಮೇಲೆ ಹೆಣ್ಣು ಮಕ್ಳು ಇಟ್ಕೊಂಡು ಇಲ್ಲಿ ಬಂದು 85,000 ರೂಪಾಯಿ ಇಲ್ಲಿಗಲ್ ದುಡ್ಡು ಮಾಡ್ತಿದ್ಯಲ್ಲ ನಿನ್ನ ಲೈಫಲ್ಲಿ. ಸರ್ವನಾಶ ಆಗಿ ಹೋಗ್ತೀಯ. ನಿನ್ನ ಮಕ್ಕಳು ಮರಿಯಲ್ಲ ನೆಗದ ಬಿದ್ದು ನಲ್ಲಿಕಾಯಿ ಹಾಕ್ತಾರೆ. ನಡೀತಾ ಇರೋ. ಏ ಗೆಟ್ ಲಾಸ್ಟ್. ಗೆಟ್ ಲಾಸ್ಟ್. ಮದುವೆ ಆಗೋಗಿದೆ ಸರ್. ನಾನು ಬರೋ ಅಷ್ಟರಲ್ಲಿ ತಾಳಿ ಕಟ್ಟು ಆಗೋಗಿದೆ. ನಿನ್ನೆ ಬಂದು ಕಂಪ್ಲೇಂಟ್ ಆಗಿದೆ. ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಅವನು ಮದುವೆ ಆಗೇ ಆಗ್ತೀನಿ ನಾನಂತ ಆಲ್ರೆಡಿ ಹೇಳಿಕೆ ಕೊಟ್ಟಾಗಿದೆ. ಬಟ್ ಇಲ್ಲಿ ಬಂದ ತಕ್ಷಣ ಅವ್ರ ಮನೆಯವರೆಲ್ಲ ಸೇರಿಕೊಂಡು ಇಲ್ಲ ನಿನ್ನ ಮದುವೆ ಆಗಂಗಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ನನ್ನನ್ನು ಫುಲ್ ಎಳೆದಾಡಿ ಇಲ್ಲೆಲ್ಲ ಪೇಯ್ನ್ ಆಗಿದೆ. ನನಗೆ ಹ್ಯಾರಾಸ್ ಮಾಡಿದ್ದಾರೆ ನನಗೆ. ಮತ್ತು ಈಗ ಆಲ್ರೆಡಿ ಗುಟ್ಟಾಗಿ ಮದುವೆ ಆಗಿ ಮೀಡಿಯಾದವ್ರು ಯಾರೂ ಬರೋಕ್ಕೆ ಬಿಡ್ದಲ್ಲ. ಡೋರೆಲ್ಲ ಲಾಕ್ ಮಾಡಿ ಹಾಕಿದ್ರು. ಈಗ ಪೊಲೀಸ್ ಸಪೋರ್ಟ್ ತೊಗೊಂಡು ನಾನು ಒಳಗಡೆ ಇದ್ದೀನಿ. ಮತ್ತು ನ್ಯಾಯ ಬೇಕು ಸರ್, ನನಗೆ ದುಡ್ಡು ಅಂತ ಎಲ್ಲ ಹೇಳ್ತಿದ್ದಾರೆ. ನಾನೇ ಕೊಟ್ಟಿದ್ದೀನಿ. ಹಂಗಾಗಿ ನಾನು ದುಡ್ಡು ಬೇಡ ಸರ್. ನನಗೆ ನ್ಯಾಯ. ಎಸ್, ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಅಶ್ವಿತ್ ಈಗ ಸಂಪರ್ಕದಲ್ಲಿದ್ದಾರೆ. ಅಶ್ವಿತ್, ನೊಂದ ಯುವತಿ ಟಿವಿ9 ಜೊತೆ ಮಾತನಾಡ್ತಾ ಕೂಡ ಹೇಳಿದ್ದು ನಾನು ಹೋರಾಟ ಮುಂದುವರಿಸ್ತೀನಿ ಅಂತ. ಇನ್ನೂ ಕೂಡ ಅಲ್ಲೇ ಕಲ್ಯಾಣ ಮಂಟಪದಲ್ಲೇ ಇದ್ದಾರಾ? ಯಾವ ರೀತಿ ಹೋರಾಟ ಮಾಡ್ತಾರಂತೆ? ಏನಾದರೂ ಬೆಂಬಲ ಅವರಿಗೆ ವ್ಯಕ್ತ ಆಗ್ತಿದೆಯಾ ಹೇಗೆ ಅಂತ? ಖಂಡಿತವಾಗ್ಲೂ ಪ್ರತಿಮಾ, ಹೌದು. ಇವತ್ತು ನಡೀತಾ ಇದ್ದಂತಹ ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರದ ಶರತ್ ಅವರ ಮದುವೆಯನ್ನ ಆಕೆಯ ಪ್ರಿಯತಮೆ ಅಂತ ಹೇಳಿಕೊಂಡಿರುವಂತಹ ಯುವತಿ ಒಂದು ತಡೆಯಲು ಯತ್ನವನ್ನ ಮಾಡಿರುವಂತದ್ದು. ಯುವತಿ ಬರುವ ಮುನ್ನವೇ ಶರತ್ ಮತ್ತು ಇವತ್ತು ನಿಗದಿಯಾಗಿದ್ದಂತಹ ಯುವತಿಯೊಂದಿಗೆ ವಿವಾಹ ಮುಗ್ದೋಗಿತ್ತು. ಆ ವೇಳೆ ನೊಂದ ಯುವತಿ ಬಂದು ರಂಪಾಟವನ್ನ ಮಾಡಿದಂತೆ ಸಂಪೂರ್ಣವಾಗಿ ವರ ಮತ್ತು ವರರ ಕುಟುಂಬಸ್ಥರು ಏನು ಕಲ್ಯಾಣ ಮಂಟಪದಿಂದ ತೆರಳುತ್ತಾ ಇದ್ರು. 12 ಅನ್ನುವಷ್ಟೊತ್ತಿಗೆ ಸಂಪೂರ್ಣವಾಗಿ ಕಲ್ಯಾಣ ಮಂಟಪ ಖಾಲಿಯಾಗಿತ್ತು. ಅದರಿಂದ ಏಕಾಂಗಿಯಾಗಿ ಹೋರಾಟ ಮಾಡ್ತಿದ್ದಂತಹ ನೊಂದ ಯುವತಿ ಏನಿದ್ದಾರೆ ಅವರು ನಾನು ಪೊಲೀಸರ ಮೊರೆ ಹೋಗ್ತೀನಿ, ಜೊತೆಗೆ ನ್ಯಾಯಾಲಯ ಮತ್ತೆ ಮಹಿಳಾ ಆಯೋಗದ ಮೊರೆ ಹೋಗ್ತೀನಿ ಅಂತ ತಿಳಿಸಿ ಹೋಗಿರುವಂತದ್ದು. ಪ್ರಮುಖವಾಗಿ ಈ ಪ್ರಕರಣ ಏನಿದೆ, ಈ ಕಲ್ಯಾಣ ಮಂಟಪದಿಂದ ತೆರಳಿದ ಬಳಿಕವಾಗಿ ಚಿಕ್ಕಮಗಳೂರಿನ ನಗರ ಪೊಲೀಸ್ ಠಾಣೆಗೆ ಹೋಗೋದಾಗಿ ಹೇಳಿದ್ದ ನೊಂದ ಯುವತಿ ಏನಿದ್ದಾಳೆ ಆಕೆ ಪೊಲೀಸ್ ಠಾಣೆಗೂ ಕೂಡ ಹೋಗಿಲ್ಲ. ಜೊತೆಗೆ ಬೆಂಗಳೂರಿನ ಮಹಿಳಾ ಆಯೋಗಕ್ಕೆ ಹೋಗಿರುವ ಸಾಧ್ಯತೆ ಇದೆ. ಜೊತೆಗೆ ಅವರು ನಾಳೆ ಬೆಂಗಳೂರಿಗೆ ತೆರಳಿ ಮಹಿಳಾ ಆಯೋಗದ ಮುಖ್ಯಸ್ಥರನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಬಹುಶಃ ಬೆಂಗಳೂರಿಗೆ ತೆರಳಿರುವ ಸಾಧ್ಯತೆ ಇದೆ. ಪ್ರತಿಮಾ, ಥ್ಯಾಂಕ್ ಯು ಅಶ್ವತ್ ತಮ್ಮ ಮಾಹಿತಿಗೆ. ಕುಡಿದ ಮತ್ನಲ್ಲಿ ಬಸ್ಸನ್ನ ಕದ್ದು ಎಸ್ಕೇಪ್ ಆಗೋದಕ್ಕೆ ಯತ್ನವನ್ನ ಪಡಲಾಗಿದೆ. ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ವ್ಯಕ್ತಿಗೆ ಬಸ್ ಗುದ್ದಿದೆ. ಬೆಂಗಳೂರಿನ ಆನೇಕಲ್ ಪಟ್ಟಣದಲ್ಲಿರುವಂತಹ ಥಳಿ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು. ಕಳೆದ ರಾತ್ರಿ 10:30 ಸುಮಾರಿಗೆ ನಡೆದಂತಹ ಘಟನೆ. ಎಂದಿನಂತೆ ಬಸ್ ಪಾರ್ಕ್ ಮಾಡಿ ಹೋಗಿದ್ರು ಚಾಲಕ. ಈ ವೇಳೆ ಕುಡಿದ ಮತ್ತಿನಲ್ಲಿದ್ದಂತಹ 4 ಖದೀಮರು ಎಂಟ್ರಿ ಕೊಡ್ತಾರೆ. ಬಸ್ಸನ್ನ ಕದಿಯೋದಕ್ಕೆ ಯತ್ನ ಪಡ್ತಾರೆ. ಜನ ಬಸ್ ತಡೆದು ನಿಲ್ಲಿಸ್ತಾ ಇದ್ದಂತೆ 3 ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಬಸ್ನಲ್ಲಿದ್ದ ಓರ್ವನಿಗೆ ಸಾರ್ವಜನಿಕರು ಥಳಿಸಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಆತನನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ, ಬಸ್ ಕದ್ದು ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ ಆ ಬಸ್ ನಿಯಂತ್ರಣ ತಪ್ಪಿ 2 ಲೈಟ್ ಕಂಬಕ್ಕೆ ಗುದ್ದಿದೆ ಅನ್ನೋ ಮಾಹಿತಿ ಇದೆ. ತಕ್ಷಣವೇ ಅಲ್ಲಿದ್ದಂತಹ ಸ್ಥಳೀಯರು ಮುಗಿಬೀಳ್ತಾರೆ.
4 ಪೈಕಿ ಓರ್ವನನ್ನ ಹಿಡಿದಿದ್ದಾರೆ, ಪೊಲೀಸರಿಗೂ ಕೂಡ ಒಪ್ಪಿಸಿದ್ದಾರೆ. ಇನ್ನು 3 ಎಸ್ಕೇಪ್ ಆಗಿದ್ದಾರೆ. ಅವ್ರಿಗೋಸ್ಕರ ಪೊಲೀಸರು ಬಲೆ ಬೀಸಿದ್ದಾರೆ. ಬಸ್ಸನ್ನೇ ಕದೀತಾ ಇದ್ದಾರೆ ಅಂದರೆ ಯಾವ ಲೆವೆಲ್ಗೆ ಇವರು ಕಳ್ಳತನದ ಕೃತ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬಸ್ಸನ್ನು ಕೂಡ ಬಿಡ್ತಾ ಇಲ್ಲ ಇತ್ತೀಚೆಗೆ. ಆ ಮಟ್ಟಿಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇನ್ನು 3 ಯಾರಿದ್ರೋ ಅವರನ್ನು ಕೂಡ ಬೇಟೆಯಾಡುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಅಪಘಾತದ ಸ್ಥಳ ಸಿಕ್ಕಲಿಗೆ ಗುದ್ದಿದ್ದಾರೆ. 2 ಲೈಟ್ ಕಂಬ ಮುರಿದು ಬಿದ್ದಿದೆ. ಏನಾದರೂ ಜನರಿಗೆ ಗುದ್ದಿ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನು ಮಾಡೋದು? ಇದೇ ಅಲ್ಲಿನ ಸ್ಥಳೀಯರಿಗೂ ಕೂಡ ಆಕ್ರೋಶಕ್ಕೆ ಕಾರಣವಾಗಿತ್ತು. ಹಾಗಾಗಿನೇ ಸಿಕ್ಕಂತಹ ಒಬ್ಬನಿಗೆ ಸರಿಯಾಗಿ ಥಳಿಸಿದ್ದಾರೆ.